ಈಗ ನಾನು ಬಿಟಿಕೋ MPUನಲ್ಲಿ ERD ಅಂದರೆ ಈಕ್ವಲ್ ಅಥವಾ ಡಿಫರೆನ್ಸ್ ಇನ್ ವೋಲ್ಟೇಜ್ ಯಾವ ಥರ ಸೆಟ್ ಮಾಡೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಅಥವಾ ಡಿ ಅಂದರೆ ಏನು ಅಷ್ಟು ನೀವು ಹೇಳ್ತೀನಿ. ಈಗ ಈ ಅಂತ ಸೆಟ್ ಆಗಿದ್ದಾರೆ ನಮ್ಮ MPUನಲ್ಲಿ. ಇದು ಏನಕ್ಕೆ ಮಾಡ್ತೀವಿಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ 3 ಲೈನ್ನಲ್ಲೂ ವೋಲ್ಟೇಜು ಈಕ್ವಲ್ ಇರಬೇಕಾಗುತ್ತೆ ನಮ್ಮ ಸ್ಟಾರ್ಟ್ರು ಆನ್ ಆಗೋದು. ಅಂದರೆ 3 ಫೇಸ್ ಓಕೆ ಅಂತ ಲೈಟ್ ಬರಬೇಕು ಅಂತ ಹೇಳಿದ್ರೆ 3 ಲೈನಾಗಿ ವೋಲ್ಟೇಜು ಆಲ್ಮೋಸ್ಟ್ ಈಕ್ವಲ್ ಇರಬೇಕು. ಬಟ್ ಕೆಲವು ಕಡೆ 3 ವೋಲ್ಟೇಜು ಈಕ್ವಲ್ ಇರಲ್ಲ. ಎಷ್ಟು ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಒಂದು 40 ವೋಲ್ಟ್ಸು ಇಂಥ ಕಡಿಮೆ ಡಿಫರೆನ್ಸ್ ಇದ್ದರೆ ಇದು ಈ ಮೋಡಲ್ ಇದ್ದರೂ ಸಹಿತ ಇದು 3 ಫೇಸ್ ಓಕೆ ಅಂತ ಕನ್ಸಿಡರ್ ಮಾಡೋದು. ದಿಸ್ ಇಸ್ ದ ನಾರ್ಮಲ್ ಆಗಿ ಸೆಟ್ ಮಾಡೋದು ಮಾಡಿರ್ತೀವಿ ನಾವು. ಬಟ್ ಇನ್ನು ಎಕ್ಸ್ಟ್ರೀಮ್ ಕಂಡೀಷನ್ ಕೆಲವು ಸಲ ಏನಾಗುತ್ತೆ ಅಂದರೆ TCನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ವೋಲ್ಟೇಜು ಒಂದು ಲೈನಿಂದ ಇನ್ನೊಂದು ಲೈನ್ಗೆ 40 ವೋಲ್ಟೇಜಿನ ಡಿಫರೆನ್ಸ್ ಜಾಸ್ತಿ ಆದರೆ ಆಗ ಈ ಮೋಡ್ನಲ್ಲಿ ಈ 3 ಫೇಸ್ ಓಕೆ ಲೈಟ್ ಬರೋಲ್ಲ, ನಮ್ಮ ಸ್ಟಾರ್ಟರ್ ಆನ್ ಆಗೋಲ್ಲ. ಅಂಥ ಟೈಮ್ನಲ್ಲಿ ನೀವು ಸ್ಟಾರ್ಟರ್ ಆನ್ ಮಾಡಲೇಬೇಕು. ನೀವು ಡಿ ಮೋಡ್ನ ಸೆಟ್ ಮಾಡಬೇಕು. ಡಿ ಅಂತ ಸೆಟ್ ಮಾಡಬೇಕು. ಡಿ ಅಂತ ಸೆಟ್ ಮಾಡಿದ್ರೆ ಅಪ್ ಟು 80 to 90 ವೋಲ್ಟ್ಸ್ ಡಿಫ್ರೆನ್ಸ್ ಇದ್ರೂ ಸಹಿತ ಇದು ನಿಮಗೆ ಸ್ಟಾರ್ಟರ್ನ ಆನ್ ಮಾಡಿಕೊಡುತ್ತೆ. ಈ ಡಿ ಮೋಡ್ ಸೆಟ್ ಆದಾಗ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ, ನಿಮಗೆ ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್ ಸೆಟ್ ಅಂತ ಬರುತ್ತೆ. ಈ ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್ ಸೆಟ್ಟಲ್ಲಿ 20% 65% ನಾವು ಆ ಡಿಫರೆನ್ಸ್ ಆಫ್ ಇಂಬ್ಯಾಲೆನ್ಸ್ ಕರೆಂಟ್ನ ಸೆಟ್ ಮಾಡ್ಕೋಬೋದು. ಯಾಕೆ ಅಂತಂದರೆ ವೋಲ್ಟೇಜ್ ಜಾಸ್ತಿ ಇಂಬ್ಯಾಲೆನ್ಸ್ ಇದ್ದಾಗ ನಿಮಗೆ ಆ್ಯಮ್ಸೂ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. 65%ಗೆ ಆಪ್ರೇಟ್ ಆಗದೆ ಇರಬೇಕು. ಅಂಥ ಟೈಮಲ್ಲಿ ನೀವು 40, 50, 20 ನೋಡ್ಕೊಂಡು ನಾವು ಸೆಟ್ ಮಾಡ್ಕೋಬೋದು. ಬಟ್ ಈ ಸೆಟ್ಟಿಂಗ್ ನಾನೇನು ಡಿ ಅಂತ ಹೇಳ್ತಾ ಇದ್ದೆ, ಇಟ್ ಈಸ್ ಓನ್ಲಿ ಎಮರ್ಜೆನ್ಸಿ ಸೆಟ್ಟಿಂಗ್ ಡಿ ಮಾಡಿ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಮೋಟ್ರನ್ನ ಉಪಯೋಗಿಸೋದ್ರಿಂದ ಸ್ವಲ್ಪ ನಿಮ್ಮ ಮೋಟ್ರಿಗೆ ಸೇಫ್ಟಿ ಕಡಿಮೆ ಆಗುತ್ತೆ. ಈಗ ನಾನು ಯಾವ ಥರ ಸೆಟ್ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಸ್ಟಾರ್ಟರ್ನ ಆಫ್ ಮಾಡ್ತೀನಿ. ಈಗ ನಾನು ಅಂದರೆ ಒಂದು ಫ್ಯೂಸ್ ಕೊಟ್ಬಿಟ್ಟು ಹೋಗಿದೆ. ಈಗ MPUನಲ್ಲಿ ಡಿಸ್ಪ್ಲೇನಲ್ಲಿ ಕಂಪ್ಲೀಟ್ ಆಫ್ ಆಯ್ತು. ಈಗ ನಾನೇನು ಮಾಡ್ತೀನಿ, ಆಟೋ ಸ್ವಿಚ್ನ ಆಫಲ್ಲಿ ಇಟ್ಟಿರ್ತೀನಿ. ಈಗ ಫ್ಯೂಸ್ ಕೊಟ್ಬಿಟ್ಟು ವಾಪಸ್ ಹಾಕ್ತೀನಿ. ಈಗ ಡಿಸ್ಪ್ಲೇನಲ್ಲಿ ಬಂತು, ಫೋನ್ ನಂಬರ್ ಬಂತು, ಆನ್ ಮಾಡಿದೆ, ಸ್ವಿಚ್ ಆಫ್ ಮಾಡಿದೆ, ಆಟೋ ಸ್ಟಾರ್ಟ್ ಡಿಲೇ ಅಂತ ಬಂದಿದೆ. ನಮಗೆ ಈ ಆಪ್ಷನ್ನಲ್ಲಿ ಏನು ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀನಿ, SD ಡಿಲೇ ಬಂದಿದೆ. ಈ ಆಪ್ಷನ್ನು ನಾವು ಚೇಂಜ್ ಮಾಡೋದು ನೆಸಿಟಿ ಇಲ್ಲ. ಈಗ ಡ್ರೈವರ್ ಸೆಟ್ ಅಂತ ಬಂತು, ನಾನು ಆನ್ ಆಫು ಮಾಡ್ತಾ ಇದ್ದೀನಿ. ಇದು 0 ತೋರಿಸ್ತಾ ಇದೆ. ಇದು ನಾವೇನು ಚೇಂಜ್ ಮಾಡೋ ನೆಸಿಟಿ ಇಲ್ಲ. ನೆಕ್ಸ್ಟ್ ನೋಡಿ, ಈಗ ಅಂತ ಬಂದಿದೆ. ಈಗ ಆಫ್ ಮಾಡಿ ನಾನು ಇದನ್ನು ಈ ನಾಬ್ನ ತಿರುಗಿಸೋದ್ರಿಂದ ನಿಮಗೆ ಡಿ ಆಗುತ್ತೆ ಅಥವಾ ಇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಡಿ ಮಾಡ್ತೀನಿ. ಈಗ ಡಿ ಮಾಡಿದ್ರೆ ಈಗ ನಿಮಗೆ ಇದೊಂದು ಆಪ್ಷನ್ ಓಪನ್ ಆಗುತ್ತೆ, ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್ ಆಮ್ ಸೆಟ್ ಅಂತ. ಇದು ನಿಮಗೆ 20% 65%ವರೆಗೂ ಸೆಟ್ ಮಾಡ್ಬೋದು. ಇದನ್ನು ನೀವು ಒಂದು 40-50ಗೆ ಸೆಟ್ ಮಾಡ್ಕೋಬೋದು. ಬೇಕು ಅಂದರೆ ಅದು 30 ಮಾಡ್ಬೋದು. ನೀವು ಸ್ಟಾರ್ಟರ್ ಆಫ್ ಆದರೆ, ಗ್ರೌಂಡ್ ಬಾರ್ ಇಂಬ್ಯಾಲೆನ್ಸ್ ಅಂತ ಆಫ್ ಆದರೆ ಈ ಸೆಟ್ಟಿಂಗ್ನ ನೀವು ಕಡಿಮೆ ಮಾಡಿ ಈ ಥರ ನಿಮಗೆ ಸೆಟ್ ಆಗುತ್ತೆ.